ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ದೊಡ್ಡದೊಂದು ಪ್ರಶ್ನೆ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಹೊರೆ ಆಗ್ತಿದ್ದಾರಾ ಅಥವಾ ಅವರನ್ನು ಬದಿಗಿಟ್ರೆ ಕಾಂಗ್ರೆಸ್ಸಿಗೆ ದೊಡ್ಡ ರಾಜಕೀಯ ನಷ್ಟ ಆಗುತ್ತಾ ಅಂತ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಬಳಿಕವೂ ಸಿದ್ದರಾಮಯ್ಯ ಅವರ ಸುತ್ತ ರಾಜಕೀಯ ಚರ್ಚೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಬದಲಾಗಿ ಈಗ ಕಾಂಗ್ರೆಸ್ನ ಭವಿಷ್ಯವೇ ಅವರ ಸುತ್ತ ತಿರುಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಇನ್ನೂ ಎಷ್ಟು ಅಗತ್ಯ? ಅವರನ್ನು ಕಾಂಗ್ರೆಸ್ ಸೈಡ್ ಲೈನ್ ಮಾಡಿದ್ರೆ ಏನೇನು ಆಗ್ಬಹುದು? ಅಥವಾ ಡಿ.ಕೆ. ಶಿವಕುಮಾರ್ ನಾಯಕತ್ವಕ್ಕೆ ಇದರಿಂದ ಯಾವ ಸವಾಲುಗಳು ಎದುರಾಗಬಹುದು? ಇದೇ ಈ ದಿನದ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾನು ರಕ್ಷಿತಾ. ಮೊದಲು ಒಂದು ವಿಷಯ ಸ್ಪಷ್ಟ. ಸಿದ್ದರಾಮಯ್ಯ ಅವರು ಕರ್ನಾಟಕ ಕಾಂಗ್ರೆಸ್ನ ಅತಿ ದೊಡ್ಡ ಮಾಸ್ ಲೀಡರ್ಗಳಲ್ಲಿ ಒಬ್ರು. ವಿಶೇಷವಾಗಿ ಹಿಂದುಳಿದ ವರ್ಗಗಳು, ದಲಿತರು, ಅಲ್ಪಸಂಖ್ಯಾತರು ಅಂದ್ರೆ ಅಹಿಂದ ಸಮೀಕರಣದಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಆಗಿರ್ಬೋದು, ಪಾತ್ರ ಆಗಿರ್ಬೋದು ಮತ್ತಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ರಾಜಕೀಯದಲ್ಲಿ ನಾಯಕತ್ವ ಬದಲಾಗಬಹುದು, ಆದ್ರೆ ಮತ ಬ್ಯಾಂಕ್ ಅಷ್ಟು ಸುಲಭವಾಗಿ ಬದಲಾಗೋದಿಲ್ಲ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರನ್ನು ಸಂಪೂರ್ಣವಾಗಿ ಬದಿಗಿಡುವ ಸಾಹಸಕ್ಕೆ ಮಾತ್ರ ಮುಂದಾಗಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನು ಸೈಡ್ ಲೈನ್ ಮಾಡಿದ್ರೆ ಮೊದಲ ಪರಿಣಾಮ ಅಹಿಂದ ವರ್ಗಗಳ ಮೇಲೆ ಬೀಳ್ಬಹುದು. ಈ ವರ್ಗಗಳ ಮತ ಕಾಂಗ್ರೆಸ್ಗೆ ಅತ್ಯಂತ ಪ್ರಮುಖವಾಗಿದೆ. 2013ರಿಂದ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮತ್ತೆ ಬಲವಾಗಿ ನಿಲ್ಲಲು ಅಹಿಂದ ರಾಜಕಾರಣವೇ ದೊಡ್ಡ ಕಾರಣ ಅನ್ನೋ ವಿಶ್ಲೇಷಣೆ ಕೂಡ ಇದೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಶೋಷಿತ ವರ್ಗಗಳ ಮಹಾ ಒಕ್ಕೂಟದ ಅಧ್ಯಕ್ಷ ಕೆ ರಾಮಚಂದ್ರಪ್ಪ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಬರೀ ಅದನ್ನ ನಮ್ಮನ್ನು ವೋಟ್ ಬ್ಯಾಂಕ್ ಅಂತ ಮಾಡ್ಕೊಳ್ಳೋದು, ಆ ವೋಟ್ ಬ್ಯಾಂಕ್ ಚದುರ್ತದೆ ಈ ಸಲ. ಇದೇ ರೀತಿ ಏನಾದರೂ ಮುಂದುವರೆದ್ರೆ ಅವ್ರು ಬದಲಾವಣೆ ಮಾಡ್ಕೊಂಡ್ರೆ ಒಟ್ಟಿಗೆ ಇರ್ತಾರೆ ಜನ. ಇಲ್ಲ ಅಂದರೆ ಏನೀಗ ಇದೆ ಅಷ್ಟು ಬೆಂಬಲ ಸಿಗಲ್ಲ. ಸಿದ್ದರಾಮಯ್ಯ ಸಂಪೂರ್ಣ ಸಪೋರ್ಟ್ ಮಾಡ್ತಾರೆ. ಎಲ್ಲರಿಗೂ ಗೊತ್ತು, ಅವ್ರಿಗೂ ಗೊತ್ತು, ಹೈಕಮಾಂಡ್ಗೂ ಗೊತ್ತು. ಆದರೂ ಕೂಡ ಯಾವ ಉದ್ದೇಶದಿಂದ ಕೊಟ್ಟವ್ರಂತ ನೀವು ಹೈಕಮಾಂಡ್ನ ಕೇಳ್ರಿ. ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕಾದು ನೋಡಿ ಇನ್ನೊಂದು 5-6 ತಿಂಗಳೊಳಗಡೆ ಅವರ ನಡೆ ನುಡಿಗಳನ್ನು ನೋಡ್ಕೊಂಡು ನಾವು ಮುಂದಿನ ಒಂದು ಕಾರ್ಯಸೂಚಿಯನ್ನು ನಾವು ರೆಡಿ ಮಾಡಿ. ಇನ್ನು ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕಾರಣದಲ್ಲೇ ಮುಂದುವರಿದ್ರೆ ಉಳಿದ 2 ವರ್ಷಗಳ ಅವಧಿಯಲ್ಲಿ ಹೊಸ ಮುಖ್ಯಮಂತ್ರಿಗೆ ಸಹಕಾರ ನೀಡಬೇಕಾಗುತ್ತೆ. ರಾಜ್ಯ ಮಟ್ಟದಲ್ಲೇ ಉಳಿದು ಪಕ್ಷವನ್ನು ಮುನ್ನಡೆಸೋದು ಅವರ ಮೊದಲ ಆದ್ಯತೆಯಾಗಲಿಕ್ಕಿದೆ. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಮರಳಿ ಅಧಿಕಾರಕ್ಕೆ ತರುವ ಹೊಣೆಗಾರಿಕೆ ಅವರ ಮೇಲೆ ಇದೆ. ಮತ್ತೊಂದೆಡೆ ಕೋಮುವಾದಿ ಪಕ್ಷಗಳನ್ನು ರಾಜ್ಯಾಧಿಕಾರದಿಂದ ದೂರ ಇರಿಸೋದು ಸಿದ್ದರಾಮಯ್ಯ ಅವರ ಸೈದ್ಧಾಂತಿಕ ಗುರಿ ಕೂಡ ಹೌದು. ಹಾಗಾಗಿಯೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರವೂ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಶೋಷಿತ ವರ್ಗಗಳ ಧ್ವನಿಯಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡುವ ಸಾಧ್ಯತೆ ಕೂಡ ಅಲ್ಲಿದೆ. 2028ರ ಮುಂದಿನ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸಲು ಹಾಗೂ ಆಡಳಿತದಲ್ಲಿ ಸಮನ್ವಯತೆ ಕಾಯ್ದುಕೊಳ್ಳಲು ಸಿದ್ದರಾಮಯ್ಯ ಅವರ ಅನುಭವ ಸರ್ಕಾರಕ್ಕೆ ಅನಿವಾರ್ಯ ಅಂತಾನೆ ಹೇಳ್ಬೋದು. ಈ ಬಗ್ಗೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಾದ ಸಮೀವುಲ್ಲಾ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. ರಾಜೀನಾಮೆ ಸರಿ ಕೊಟ್ರಿ, ಮುಗೀತು. ಹಿಂಗಾಗಿ ಅವ್ರನ್ನ ಹೆಂಗ್ ಬಳಸ್ತೀರಾ? ಅವ್ರಿಗೆ ಯಾವ ಸ್ಥಾನ ಕೊಡ್ತೀರಾ? ಅವ್ರಿಗೆ ಏನಾದ್ರು ಸ್ಟೀರಿಂಗ್ ಕಮಿಟಿ ಮಾಡ್ತೀರಾ? ಸಾಲನಾ ಸಮಿತಿ ಮಾಡ್ಬಿಟ್ಟು RT ಮತ್ತು ಸರ್ಕಾರ ನಡುವೆ ಕೋಆರ್ಡಿನೇಷನ್ ಒಂದು ಕಮಿಟಿ ಅಂತ ಮಾಡಿ ಅದಕ್ಕೆ ಏನಾದ್ರು ಇಂಪ್ಲಿಮೆಂಟ್ ಮಾಡ್ತೀರಾ? ಅಥವಾ ರಾಜ್ಯಸಭೆಗೆ ಏನಾದ್ರು ಮಾಡಿ ಸತಾಯಗತೆ ಒಪ್ಪಿಸ್ತೀರಾ? ಈ ಬಿಟ್ರಂತೂ ಆಗಲ್ಲ. ಬಿಟ್ರಂತೂ ಆಗಲ್ಲ. ಅದನ್ನ ಏನು ಅನುಮಾನನೇ ಬೇಡ. ನಾನು ಈಗಲೇ ಹೇಳ್ತಿದ್ದೀನಿ, ಬಿಟ್ರಂತೂ ಆಗಲ್ಲ. ಮತ್ತೊಂದೆಡೆ ಸಿದ್ದರಾಮಯ್ಯ ಅವರು ರಾಜ್ಯಸಭೆ ಸ್ಥಾನ ಬೇಡ ಅನ್ನೋದು ಕೂಡ ಕಾಂಗ್ರೆಸ್ಗೆ ಮುಂದಿರುವಂತ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ರಾಜ್ಯದ ಉನ್ನತ ಸ್ಥಾನ ಅಲಂಕರಿಸಿದ ಸಿದ್ದರಾಮಯ್ಯ ಅವರಂತಹ ನಾಯಕನಿಗೆ ಕಾಂಗ್ರೆಸ್ನಲ್ಲಿ ಇನ್ನೇನು ಉನ್ನತ ಹುದ್ದೆ ನೀಡಲು ಸಾಧ್ಯ? ಸ್ವತಃ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣದತ್ತ ತಮಗೆ ಒಲವಿಲ್ಲ, ರಾಜ್ಯ ರಾಜಕಾರಣದಲ್ಲೇ ಸಕ್ರಿಯರಾಗಿರೋದಾಗಿ ಘೋಷಿಸಿರೋದು ಮುಂದೆ ಬರಬಹುದಾದಂತ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ದೊಡ್ಡ ಆತಂಕವೇ ಸರಿ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಸಿದ್ದರಾಮಯ್ಯ ನುಂಗಲಾರದ ತುತ್ತಾಗಿ ಪರಿಣಮಿಸುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ಬೋದು. ಆಗ್ಬಾರ್ದಂದ್ರೆ ಸಿದ್ದರಾಮಯ್ಯ ಅವರು ಹೇಳಿದಂತೆ ಡಿ.ಕೆ. ಶಿವಕುಮಾರ್ ಕೇಳಬೇಕಾಗುತ್ತೆ. ಇದು ಸಾಧ್ಯವಿಲ್ಲದ ಮಾತು. ಹಾಗಾದ್ರೆ ಈಗ ಮತ್ತೆ ಸಿದ್ದರಾಮಯ್ಯ ಅವರ ಆಟ ಶುರುವಾಗಿದೆ ಅಂತಾನೆ ಅರ್ಥ. ಇನ್ನು ಕಾಂಗ್ರೆಸ್ ಒಳ ರಾಜಕಾರಣ ನೋಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಪಕ್ಷದೊಳಗಡೆ ದೊಡ್ಡ ಲಾಬಿಯೇ ಇದೆ. ಅನೇಕ ಶಾಸಕರು, ಸಚಿವರು, ಸ್ಥಳೀಯ ನಾಯಕರು ಇನ್ನೂ ಸಿದ್ದರಾಮಯ್ಯ ಅವರ ರಾಜಕೀಯದ ಭಾಗವಾಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಅವರನ್ನು ಸಂಪೂರ್ಣವಾಗಿ ಕಡೆಗಣಿಸಿದರೆ ಒಳಗಡೆಯೇ ಅಸಮಾಧಾನ ಶುರುವಾಗುವ ಸಾಧ್ಯತೆ ದಟ್ಟವಾಗಿದೆ. ಅದು ಬಹಿರಂಗ ಬಂಡಾಯದ ರೂಪ ತಾಳದಿದ್ರೂ ಆಡಳಿತ ಅಸಹಕಾರ ಇರ್ಬೋದು,
ನಿರ್ಧಾರಗಳಲ್ಲಿ ಗೊಂದಲ ಇರಬಹುದು ಅಥವಾ ಗುಂಪುಗಾರಿಕೆ ಹೆಚ್ಚಾಗುವಂತಹ ಭೀತಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಇನ್ನು ಮತ್ತೊಂದು ಮುಖ್ಯ ಪ್ರಶ್ನೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಫ್ರೀ ಹ್ಯಾಂಡ್ ಸಿಗುತ್ತಾ ಅನ್ನೋದು. ಡಿ.ಕೆ.ಶಿ ಸಂಘಟನೆ ಮತ್ತು ಆಡಳಿತ ಎರಡನ್ನೂ ಹಿಡಿತಕ್ಕೆ ತರುವ ಪ್ರಯತ್ನ ಮಾಡಬಹುದು. ಆದರೆ ಸಿದ್ದರಾಮಯ್ಯ ಪ್ರಭಾವ ಉಳಿದಿರುವವರೆಗೆ ಅದು ಅಷ್ಟು ಸುಲಭದ ಮಾತಲ್ಲ. ಸಚಿವ ಸಂಪುಟ ರಚನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಪ್ರತಿ ವಿಚಾರದಲ್ಲೂ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಮಹತ್ವ ಪಡೆದುಕೊಳ್ಳುತ್ತದೆ. ಅಂದ್ರೆ ಸಿದ್ದರಾಮಯ್ಯ ಸಿಎಂ ಆಗದಿದ್ರೂ ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ ಆಗಿ ಉಳಿಯೋದಂತೂ ನಿಜ. ಸಿದ್ದರಾಮಯ್ಯ ಅವರು ಈಗ ಕಾಂಗ್ರೆಸ್ಸಿಗೆ ಆಸ್ತಿ ಮಾತ್ರವಲ್ಲ, ಸವಾಲ್ ಕೂಡ ಹೌದು. ಯಾಕಂದ್ರೆ ಅವರ ಪ್ರಭಾವ ಹೆಚ್ಚು ಇರುವವರೆಗೆ ಹೊಸ ನಾಯಕತ್ವ ಸಂಪೂರ್ಣವಾಗಿ ಬೆಳೆಯಲು ಕಷ್ಟ ಆಗುತ್ತೆ. ಹೊಸ ಮಂತ್ರಿಮಂಡಲದಲ್ಲಿ ಆಯಕಟ್ಟಿನ ಸ್ಥಾನಗಳು ಡಿ.ಕೆ.ಶಿ ತಮ್ಮ ಬೆಂಬಲಿಗರಿಗೆ ನೀಡಿದ್ರೂ ಇನ್ನುಳಿದ ಸ್ಥಾನಗಳನ್ನು ಸಿದ್ದರಾಮಯ್ಯ ಅವರ ಆಪ್ತರಿಗೆ ನೀಡುವ ಮೂಲಕ ಪ್ರಾಬಲ್ಯ ಸಾಧಿಸಲು ಯತ್ನಿಸಬಹುದು. ಈ ರೀತಿ ಮಾಡಿದ್ರೆ ಹೊಸ ಬಿಕ್ಕಟ್ಟು ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬೆಂಗಳೂರು ನಗರಾಭಿವೃದ್ಧಿ, ಪ್ರಮುಖ ಆರ್ಥಿಕ ಮೂಲಗಳ ಮೇಲಿನ ಹಿಡಿತದೊಂದಿಗೆ ರಾಜ್ಯ ಬಜೆಟ್ ಮತ್ತು ಅಭಿವೃದ್ಧಿ ಯೋಜನೆಗಳ ಮೂಲಕ ಶಾಸಕರನ್ನು ಸೆಳೆದುಕೊಳ್ಳುವ ತಂತ್ರವನ್ನು ಡಿ.ಕೆ.ಶಿ ಅನುಸರಿಸಬಹುದು. ಸಿದ್ದರಾಮಯ್ಯ ಅವರ ನಿರ್ಗಮನದಿಂದ ಕಾಂಗ್ರೆಸ್ಗೆ ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತರು ಕೈಕೊಟ್ರೆ ಒಕ್ಕಲಿಗರು, ಲಿಂಗಾಯತರ ಬೆಂಬಲದೊಂದಿಗೆ ಆಡಳಿತ ಮುನ್ನಡೆಸುವ ಪ್ರಯತ್ನವನ್ನು ಡಿ.ಕೆ.ಶಿ ಮಾಡಬಹುದು. ಆದ್ರೆ ಡಿ.ಕೆ.ಶಿ ತಮ್ಮದೇ ರಾಜಕೀಯ ಬ್ರ್ಯಾಂಡ್ ಕಟ್ಕೊಳ್ಬೇಕಂತ ಅಂದ್ರೆ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವಕಾಶ ಅವರಲ್ಲಿ ಇರಬೇಕಾಗುತ್ತೆ. ಡಿ.ಕೆ.ಶಿ ಅವರು ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ಆಡಳಿತ ನಡೆಸದೆ ರಾಜಕೀಯ ಪ್ರಾಬಲ್ಯ ತೋರಲು ಶುರು ಮಾಡಿದ್ರೆ ಆಡಳಿತದಲ್ಲಿ ಅಸಹಕಾರ ಎದುರಾಗುತ್ತೆ. ಆಗ ಪ್ರತಿಯೊಂದು ನೀತಿ ನಿರ್ಧಾರಗಳಿಗೆ ಅನುಮತಿ ಪಡೆಯಲು ಹೈಕಮಾಂಡ್ ಕದ ತಟ್ಟುವಂತಹ ಸಾಹಸ ಮಾಡಬೇಕಾಗುತ್ತೆ. ಇನ್ನು ಪ್ರತಿಯೊಂದು ವಿಚಾರದಲ್ಲೂ ಸಿದ್ದರಾಮಯ್ಯ ಅವರ ನೆರಳಲ್ಲೇ ಇದ್ರೆ ಅಥವಾ ಅವರ ಅಭಿಪ್ರಾಯವನ್ನೇ ಇವರು ಪಡೆಯಲಿಕ್ಕೆ ಮುಂದಾದ್ರೆ ಹೊಸ ನಾಯಕತ್ವದ ಇಮೇಜ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಎದುರಾಗುವಂತ ಸವಾಲುಗಳೇನು? ಈ ಬಗ್ಗೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವಿಜಯ್ ಜೊನ್ನಳ್ಳಿ ಅವರು ಮಾತನಾಡಿದ್ದಾರೆ. ನೂತನ ಮುಖ್ಯಮಂತ್ರಿ ಆಗಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಕಷ್ಟು ಸವಾಲುಗಳು ಎದುರಾಗುವಂಥದ್ದು ಮತ್ತು ಅದನ್ನು ನಿಭಾಯಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರುವಂಥದ್ದು. ಅದು ಸಚಿವ ಸಂಪುಟ ರಚನೆ, ಮತ್ತೊಂದು ಕಡೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ ಎದುರಾಗುವಂಥದ್ದು, ಅವರ ಅಧಿಕಾರ ಇಲ್ಲದೆ ಎದುರಾಗುವಂಥದ್ದು. ಇದು ಸಾಕಷ್ಟು ಸವಾಲುಗಳನ್ನು ಒಡ್ಡುತ್ತವೆ. ಜೊತೆಗೆ ಅಹಿಂದ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯ ಅವರ ಹಿಂದೆ ಇರುವಂಥದ್ದು ಮತ್ತು ಜೊತೆಗೆ ಮಾಸ್ ಲೀಡರ್ ಆಗಿರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಪಕ್ಷದ ಒಳಗಡೆ ಬರುವಂತಹ ಒಂದಷ್ಟು ಅಸಮಾಧಾನಗಳು ಮತ್ತು ಒಂದಷ್ಟು ಬೆಳವಣಿಗೆಗಳನ್ನು ಡಿ.ಕೆ. ಶಿವಕುಮಾರ್ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು. ಮತ್ತೊಂದೆಡೆ ಸಿದ್ದರಾಮಯ್ಯ ಅವರನ್ನು ಪಕ್ಷದಿಂದ ದೂರ ಇಟ್ಟರೆ ಅಥವಾ ಅಧಿಕಾರದಿಂದ ದೂರ ಇಟ್ಟರೆ ಅದರಿಂದ ಆಗುವ ಅಪಾಯ ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಅವರು ಕೇವಲ ಒಬ್ಬ ನಾಯಕನಲ್ಲ, ಅದು ಸಾಮಾಜಿಕ ಮತ್ತು ರಾಜಕೀಯದ ಶಕ್ತಿ. ಅವರನ್ನು ಬದಿಗಿಟ್ರೆ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಸೃಷ್ಟಿಯಾಗಬಹುದು. ಅದೇ ಅಸಮಾಧಾನವನ್ನು ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷಗಳು ರಾಜಕೀಯವಾಗಿ ಬಳಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಅಷ್ಟೇ ಯಾಕೆ, ಇನ್ನೊಂದು ಮಹತ್ವದ ವಿಚಾರ ಅಲ್ಲಿ ಇದೆಯಲ್ಲ, ಅದೇ ಜಾತಿ ಗಣತಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಕೊನೆಯದಾಗಿ ಸ್ವೀಕರಿಸಿದಂತಹ ಇನ್ನುಳಿದ ವರ್ಗಗಳ ಆಯೋಗ ಸಿದ್ಧಪಡಿಸಿದ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸುವ ಮೂಲಕ ಮುಂದಿನ ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ಪಷ್ಟ ಸಂದೇಶವನ್ನು ಅವರು ರವಾನಿಸಿದರು. ಅಹಿಂದ ವರ್ಗಗಳ ಪ್ರಾಮುಖ್ಯತೆಯನ್ನು ಬಿಂಬಿಸುವ ಜಾತಿ ಗಣತಿಗೆ ಒಕ್ಕಲಿಗರ, ಲಿಂಗಾಯತರ ಪ್ರಬಲ ವಿರೋಧವಿದೆ. ಇದೇ ಅಸ್ತ್ರವನ್ನು ಸಿದ್ದರಾಮಯ್ಯ ಅವರು ಬಳಸ್ಕೊಂಡ್ರೆ ಮುಂದಿನ ಮುಖ್ಯಮಂತ್ರಿಗೆ ಆಪತ್ತಾಗಬಹುದು. ಅಥವಾ ತಮ್ಮ ಸಮುದಾಯವನ್ನು ಓಲೈಸಲಾಗದೆ ಈತ ಕಾಂಗ್ರೆಸ್ನ ಮತ ಬ್ಯಾಂಕ್ಗೂ ನ್ಯಾಯ ಒದಗಿಸಲಾರದೆ ಇರುವ ಇಬ್ಬಂದಿತನವನ್ನು ಡಿ.ಕೆ.ಶಿ ಅನುಭವಿಸುವಂತೆ ಸಿದ್ದರಾಮಯ್ಯ ಮಾಡಲಿದ್ದಾರೆಯೇ? ಇವನ್ನೆಲ್ಲ ಮುಂದಿನ ರಾಜಕೀಯ ಪ್ರಹಸನಗಳಲ್ಲಿ ನಾವು ನೋಡಬಹುದಾಗಿದೆ. ಒಟ್ಟಲ್ಲಿ ಹೇಳೋದಾದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ದೊಡ್ಡ ಹೊರೆ ಆಗ್ತಾರ ಅನ್ನೋ ಭೀತಿ ಪಕ್ಷದ ಹೈಕಮಾಂಡ್ಗಂತೂ ಇದ್ದೇ ಇದೆ. ಅವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಎಂಬುದು ಕಾಂಗ್ರೆಸ್ಗೆ ಇರುವಂತ ದೊಡ್ಡ ಸವಾಲು. ಅವರ ಅನುಭವ, ಜನ ಬೆಂಬಲ ಅಥವಾ ಅಹಿಂದ ಸಮೀಕರಣ ಕಾಂಗ್ರೆಸ್ಗೆ ದೊಡ್ಡ ಬಲ. ಆದರೆ ಅದೇ ಸಮಯದಲ್ಲಿ ಹೊಸ ನಾಯಕತ್ವವನ್ನು ಬೆಳೆಸಬೇಕಾದ ಅಗತ್ಯ ಕೂಡ ಪಕ್ಷದ ಮುಂದೆ ಇದೆ. ಹೀಗಾಗಿ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ.ಶಿ ಎಂಬ ನೇರ ಸಂಘರ್ಷಕ್ಕಿಂತ ಸಮನ್ವಯದ ರಾಜಕಾರಣವೇ ಹೆಚ್ಚು ಪರಿಗಣನೆಗೆ ತೆಗೆದುಕೊಳ್ಬಹುದು. ಈ ಎಲ್ಲ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿದ್ದರಾಮಯ್ಯ ಇನ್ನೂ ಕಾಂಗ್ರೆಸ್ಗೆ ಅನಿವಾರ್ಯ ನಾಯಕನ ಅಥವಾ ಕಾಂಗ್ರೆಸ್ ಈಗ ಹೊಸ ನಾಯಕತ್ವದತ್ತ ಸಾಗಲೇಬೇಕಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.